ಇವತ್ತು ನಿಮಗೆ ಮನೆಯಲ್ಲೇ ಮಾಡೋದಕ್ಕೆ ಟಿಫನ್ ಸಾಂಬಾರು ಮಾಡೋದು ಹೇಗೆ ಅಂತ ಎಲ್ಲ ಹೇಳ್ತೀನಿ. ಇದು ನೀವು ಎಷ್ಟು ಚೆನ್ನಾಗಿ ಹುರಿತೀರೋ ಅಷ್ಟು ಚೆನ್ನಾಗಿ ಸಾಂಬಾರು ಒಳ್ಳೆಯ ಫ್ಲೇವರ್ ಕೊಡುತ್ತೆ. ಆ್ಯಕ್ಚುಲಿ ಕಾಯಿ ಈ ಥರ ಹಾಕೋದ್ರಿಂದ ಈ ಕಾಯಿ ಬ್ಯಾಕ್ ಸೈಡ್ ಇದೆಯಲ್ಲ, ಇದು ಒಳ್ಳೆ ರುಚಿ ಕೊಡುತ್ತೆ ಸಾಂಬಾರಿಗೆ. ಆಮೇಲೆ ಇದರಲ್ಲಿ ಏನು ವಿಶೇಷ, ನಮ್ಗೆ ಬೆಳ್ಳುಳ್ಳಿ ಯೂಸ್ ಮಾಡಿಲ್ಲ. ಬೆಳ್ಳುಳ್ಳಿ ಹಾಕಿ ನಾವು ಬೆಳ್ಳುಳ್ಳಿ ಹಾಕಲ್ಲ. ಇದು ಬೆಳ್ಳುಳ್ಳಿ ಹಾಕದೇ ಒಳ್ಳೆಯ ರುಚಿ ಬರುತ್ತೆ. ನೋಡಿ, ಇಲ್ಲಿ ರುಬ್ಬಿದ ಮಸಾಲೆ ಹಾಕ್ಕೊಂಡ್ವಿ. ಇಲ್ಲಿ ನಾವು ಫ್ರೈ ಮಾಡಿದಂತಹ ಟೊಮೆಟೊ ಇದನ್ನೆಲ್ಲ ಇದಕ್ಕೆ ಹಾಕ್ಕೊತಾ ಇದ್ದೀವಿ. ಎಲ್ಲ ರೆಡಿಯಾಗಿದೆ. ಕಟ್ಟಗಡೆಯದಾಗಿ ಕುಕ್ಕರ್ ಒಳಗಡೆ ನಾವು ಇದನ್ನು ಎಲ್ಲ ಸೇರಿಸಿ ನೀಟಾಗಿ 3 ವಿಜಿಲ್ ಹೊಡಿತಾ ಇದ್ದೀವಿ. ಈ ಥರ ಸಾಂಬಾರು ನೀವು ಮನೇಲಿ ಮಾಡಿದಂದರೆ ಚೆನ್ನಾಗಿಲ್ಲ ಅನ್ನೋ ಚಾನ್ಸೇ ಇಲ್ಲ. 100% ಒಳ್ಳೆ ರಿಸಲ್ಟು. ಸರ್ ನಮಸ್ಕಾರ, ನನ್ನ ಹೆಸರು ಇಸ್ಮಾಯಿಲ್. ಶುಚಿರುಚಿ ಮಲ್ಲೇಶ್ವರಂ ದೇವಸ್ಥಾನದ ರಸ್ತೆ 10ನೇ ಕ್ರಾಸಲ್ಲಿ ನಮ್ಮ ಹೋಟ್ಲು ಬರುತ್ತೆ. ಇವತ್ತು ನಿಮಗೆ ಮನೆಯಲ್ಲೇ ಮಾಡೋದಕ್ಕೆ ಟಿಫನ್ ಸಾಂಬಾರು ಅಂದರೆ ಇಡ್ಲಿ, ವಡ, ಖಾಲಿ ದೋಸೆ ಇದಕ್ಕೆಲ್ಲ ಒಂದು ಅದ್ಭುತವಾದ ಒಂದು ಸಾಂಬಾರು ಬೇಕೇ ಬೇಕು. ಅದು ಇಡ್ಲಿ ಅಂದರೆ ಬೇಕೇ ಬೇಕು. ಅದನ್ನು ಮನೆಯಲ್ಲಿ ಹೋಟೆಲ್ ಶೈಲಿಯಲ್ಲಿ ಹೇಗೆ ಮಾಡೋದು ಹೇಗೆ ಅಂತ ಎಲ್ಲ ಹೇಳ್ತೀನಿ. ಶುರು ಮಾಡೋಣ. ಇವಾಗ ಒಂದು ಮಸಾಲ ರುಬ್ಕೊಬೇಕು. ನಮ್ಮ ಕಿಚನಲ್ಲಿ ನಾವು ಬಳಸುವಂಥದ್ದು ಸನ್ಫ್ಲವರ್ ಆಯಿಲು. ಸ್ವಲ್ಪ ಎಷ್ಟು 1 ಟೀ ಸ್ಪೂನ್ ಅಷ್ಟು. ಇದಕ್ಕೆ ಮೆಂತ್ಯ ಕಾಳು ಹಾಕೊಂಡಿದ್ದೀನಿ, ಅರ್ಧ ಟೀ ಸ್ಪೂನ್. ನೋಡಿ, ಇದಕ್ಕೆ ನಾವು ಹಿಂಗೆ ಹಾಕ್ಬೇಕಂತೀವಿ. ನಾವು ಮೆಂತ್ಯ ನೋಡಿ ಕಪ್ಪಾಗಬಾರ್ದು. ಮೆಂತ್ಯ ಸ್ಲೋ ಆಗಿ, ತುಂಬ ಸ್ಲೋ ಇಟ್ಕೊಳ್ಳಿ. ನಿಮ್ಮ ಫ್ಲೇಮನ್ನು ತುಂಬ ಸ್ಲೋ ಇಟ್ಕೊಳ್ಳಿ. ನೋಡಿ, 1 ಟೀ ಸ್ಪೂನ್ ಅಷ್ಟು ಜೀರಿಗೆ, ಕಾಳು ಮೆಣಸು 1/4 ಟೀ ಸ್ಪೂನ್ ಅಷ್ಟೇ. ನಾವೀಗ ಇದಕ್ಕೆ ಉದ್ದಿನ ಬೇಳೆ 2 ಟೀ ಸ್ಪೂನ್, ಕಡಲೆಬೇಳೆ 3 ಟೀ ಸ್ಪೂನ್ ಹಾಕ್ತಾಯಿದ್ದೀನಿ. ಇದು ಕಡಲೆಬೇಳೆ, ಉದ್ದಿನಬೇಳೆ ಇದು ಚೆನ್ನಾಗಿ ಕೆಂಪಾಗೋದಕ್ಕೆ ಹುರಿಬೇಕು. ಇದರಲ್ಲೇ ಇರೋದು ಮೈನ್. ಈಗ ಇದು ನೀವು ಎಷ್ಟು ಚೆನ್ನಾಗಿ ಹುರಿತೀರೋ ಅಷ್ಟು ಚೆನ್ನಾಗಿ ಸಾಂಬಾರು ಒಳ್ಳೆಯ ಫ್ಲೇವರ್ ಕೊಡುತ್ತೆ. ನೋಡಿ, ಚೆನ್ನಾಗಿ ಎಲ್ಲ ಹುರಿತಾ ಇದ್ದೀನಿ. ಈ ಸ್ಟೇಜಲ್ಲಿ ಕೆಂಪಾಯಿತು ನೋಡಿ, ಎಲ್ಲ ಕೆಂಪಾಗಿದೆ ಬೇಳೆಗಳೆಲ್ಲ. ಬೇಡಿಗೆ ಮೆಣಸಿನ್ಕಾಯಿ ಇದೊಂದು 20 ಹಾಕಬೇಕು. ಒಂದು 5, 10, 15, ಒಂದು 20 ಬೇಡಿಗೆ ಮೆಣಸಿನ್ಕಾಯಿ ಚೆನ್ನಾಗಿ ಬೀಳಬೇಕು. ಇದಕ್ಕೆ ಒಳ್ಳೆ ಕಲರ್ಫುಲ್ ಆಗಿರೋ ಬೇಡಿಗೆ ಮೆಣಸಿನ ಡಬ್ಬಿ ಬೇಡಿಗೆ ಬರುತ್ತೆ, ಅದು ಚೆನ್ನಾಗಿರುತ್ತೆ. ಇದೆಲ್ಲ ಆಯಿತು. ಧನಿಯಾ ಕಾಳು ಇದು ಒಂದು 5 ಟೀ ಸ್ಪೂನ್ ಹಾಕ್ತಾಯಿದ್ದೀನಿ. ಸ್ಲೋ ಅಲ್ಲಿ ಚೆನ್ನಾಗಿ ರೋಸ್ಟ್ ಆಗಬೇಕು. ನೋಡಿ, ಕರಿಬೇವು ಹಾಕ್ತಾಯಿದ್ದೀನಿ. ಕರಿಬೇವು ಸ್ವಲ್ಪ ಒಂದು 2 ಕಡ್ಡಿ. ಎಲ್ಲ ಆಯಿತು. ಈಗ ಈ ಸ್ಟೇಜಲ್ಲಿ ಸ್ಟವ್ನ ಆಫ್ ಮಾಡ್ಕೊಳ್ಳಿ. ಧನಿಯಾ ಕಾಳು ಅಷ್ಟೇ, ನಾನು ಬೇಡಿಗೆ ಆದಮೇಲೆ ಧನಿಯಾ ಕಾಳು ಹಾಕ್ಕೊಂಡಿದ್ದೀನಿ. ಧನಿಯಾ ಕಾಳು ತುಂಬ ಬೇಗ ಆ ಕಲರ್ನ ನಿಮಗೆ ಬ್ಲ್ಯಾಕ್ ಮಾಡಿಬಿಡುತ್ತೆ. ಅದು ಸ್ವಲ್ಪ ಬಿಸಿ ಆದರೆ ಸಾಕು, ಅದೇ ತುಂಬ ಫ್ರೈ ಆಗಬೇಕಿಲ್ಲ. ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಕೆಂಪಾದರೆ ಆಯಿತು. ನೋಡಿ, ಇವಾಗ ಈ ಸಾಂಬಾರಲ್ಲಿ ಈಗ ನೀವು ರುಬ್ಬಿದ್ರೆ ಈ ಕಲರ್ಫುಲ್ಲಾಗಿ ಕೆಂಪಾಗಿರುತ್ತೆ. ಆ್ಯಕ್ಚುಲಿ ಕಾಯಿ ಈ ಥರ ಹಾಕೋದ್ರಿಂದ ಈ ಕಾಯಿ ಬ್ಯಾಕ್ ಸೈಡ್ ಇದೆಯಲ್ಲ, ಇದು ಒಳ್ಳೆ ರುಚಿ ಕೊಡುತ್ತೆ ಸಾಂಬಾರಿಗೆ. ಈ ಪಾರ್ಟು ನಾವು ತುರಿದಾಗ ಈ ಪಾರ್ಟ್ನ ನಾವು ಬಿಟ್ಬಿಡ್ತೀವಿ. ನಿಜವಾಗ್ಲೂ ಇದರಲ್ಲಿ ರುಚಿ ಕೊಡೋದು ಈ ಥರ ಮಾಡ್ಕೊಂಡ್ರೇ. ಇವಾಗ ಈ ಕಾಯಿ ಜೊತೆಗೆ ಸಾಂಬಾರು ಮಸಾಲಾನ ಸೇರಿಸ್ಕೊತಾ ಇದ್ದೀನಿ. ಓಕೆ, ನಮ್ಮ ಮಸಾಲ ಎಲ್ಲ ರೆಡಿ ಇದೆ. ಎಲ್ಲೂ ನಮ್ಮ ಮಸಾಲಲ್ಲಿ ಒಂಚೂರು ಕಪ್ಪಿಲ್ಲ, ಆಯಿತಾ. ಇದನ್ನು ಒಂದು ಮಿಕ್ಸಿಯಲ್ಲಿ ಇವಾಗ ಒಳ್ಳೆ ಒಂದು ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ನಮ್ಮ ರುಬ್ಬಿದ ಮಸಾಲ ರೆಡಿ ಇದೆ. ನಾವು ಇದಕ್ಕೆ ಒಂದು ಒಗ್ಗರಣೆ ರೆಡಿ ಮಾಡ್ಕೊತಾ ಇದ್ದೀನಿ. 1 ಟೀ ಸ್ಪೂನ್ ಆವಾಗಲೇ ಒಂದು ಒಗ್ಗರಣೆ ಹಾಕ್ಕೊಂಡಿದ್ದೀವಿ. ಈಗ ಒಂದು 2 ಟೀ ಸ್ಪೂನ್ ಹಾಕ್ಕೊಂಡಿದ್ದೀವಿ. ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ, ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಸಾಸಿವೆ, ಒಂದು ಸ್ವಲ್ಪ ಕರಿಬೇವು, ಚಿಕ್ಕ ಈರುಳ್ಳಿ ಅಂತೀವಲ್ಲ ಅದು ಡ್ರೈ, ಬಟ್ ನಮ್ಮಲ್ಲಿ ಚೈನೀಸ್ ನಾವು ಬಳಸ್ತೀವಿ. ಇದನ್ನ ಈರುಳ್ಳಿ ಬುಡ, ಇದನ್ನು ನಾವು ಹಾಕ್ತಾಯಿದ್ದೀವಿ. ಇದಕ್ಕೆ ಬೇಬಿ ಆನಿಯನ್ ಅಂತಾರೆ. ಆ ಬೇಬಿ ಆನಿಯನ್ ಏನು ಗೊತ್ತಾ, ಮಾರ್ಕೆಟಲ್ಲಿ ಸಿಗುತ್ತೆ. ಚಿಕ್ಕ ಈರುಳ್ಳಿ, ಸಾಂಬಾರು ಈರುಳ್ಳಿ ಅಂತಾರೆ ಅದನ್ನ. ಅದು ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀವಿ ಒಗ್ಗರಣೆಗೆ. ಈ ಬೇಬಿ ಆನಿಯನ್ ನೋಡಿ ಚೆನ್ನಾಗಿ ರೋಸ್ಟ್ ಆಯಿತು. ನೋಡಿ, ಒಳ್ಳೆ ಸ್ವಲ್ಪ ರೋಸ್ಟಾಗಿ ಚೆನ್ನಾಗಿ ಫ್ರೈ ಆಗಲಿ. ಇದು ಒಳಗಡೆ ತನಕ ಚೆನ್ನಾಗಿ ಬೆಂದಾಗ ಆಟೋಮೆಟಿಕ್ಲಿ ಇದೆಲ್ಲ ಓಪನ್ ಆಗುತ್ತೆ. ಈ ಲೇಯರ್ಗಳೆಲ್ಲ ಓಪನ್ ಆಗುತ್ತೆ ಬಿಸಿಗೆ. ನೋಡಿದ್ರಾ, ಇದು ಆಟೋಮೆಟಿಕ್ಲಿ ನಿಮಗೆ ಆ ಕುಕ್ಕರಲ್ಲಿ ಬೇಯಬೇಕಾದ್ರೆ ಎಲ್ಲ ಉದುರಾಗುತ್ತೆ, ಡಿವೈಡ್ ಆಗುತ್ತೆ. ಒಂದು ಸ್ವಲ್ಪ ರುಚಿಗೆ ಇನ್ನೊಂದು ಸ್ವಲ್ಪ ಈರುಳ್ಳಿನೂ ಹಾಕ್ತೀವಿ. 1 ಈರುಳ್ಳಿ ಹಾಕ್ತೀವಿ. ಆಮೇಲೆ ಇದರಲ್ಲಿ ಏನು ವಿಶೇಷ, ನಮ್ಗೆ ಬೆಳ್ಳುಳ್ಳಿ ಯೂಸ್ ಮಾಡಿಲ್ಲ. ಬೆಳ್ಳುಳ್ಳಿ ಹಾಕಿ ನಾವು ಬೆಳ್ಳುಳ್ಳಿ ಹಾಕಲ್ಲ. ಇದು ಬೆಳ್ಳುಳ್ಳಿ ಹಾಕದೇ ಒಳ್ಳೆಯ ರುಚಿ ಬರುತ್ತೆ.
ಯಾರೇ ಮಾಡಿದ್ರು ಸೂಪರಾಗಿ ಬರುತ್ತೆ, ಅಷ್ಟು ಗ್ಯಾರಂಟಿ ಕೊಡ್ತೀನಿ ನಾನು. ನೋಡಿ, ಒಂದು 4 ಟೊಮೆಟೊ ಹಾಕ್ಕೊತ ಇದ್ದೀನಿ. ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ ಟೊಮೆಟೊನ ಅಷ್ಟೇ ಈ ಈರುಳ್ಳಿ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಮಾಡಿದಂಥ ಮಸಾಲ ಏನು ಸಾಂಬಾರು ರುಬ್ಕೊಂಡಿದ್ದೀವಿ ತುಂಬ ನೈಸಾಗಿ ಪೇಸ್ಟ್ ಮಾಡಿದ್ವಿ ನೋಡಿ, ನೈಸಾಗಿದೆ. ಸ್ವಲ್ಪ ರಫ್ ಇದ್ರೆ ತೊಂದರೆ ಇಲ್ಲ. ಇಡ್ಲಿ ಇದು ಈ ಟಿಫನ್ ಸಾಂಬಾರಿಗೆ ಸ್ವಲ್ಪ ನೈಸ್ ಇದ್ದರೆ ಚೆಂದ, ಅದರಲ್ಲಿ ಒಳ್ಳೆ ರುಚಿ ಕೊಡುತ್ತೆ. ಸೊ ಇದನ್ನು ಈಗ ಎಲ್ಲ ಒಂದು ಕುಕ್ಕರ್ಗೆ ಹಾಕೊಂಬಿಡೋಣ. ನಾನು ಏನಕ್ಕೆ ಇದರಲ್ಲಿ ಬಾಣಲೆಯಲ್ಲಿ ಡೀಟೇಲ್ ತೋರಿಸ್ತೀನಿ ಅಂದರೆ ನಿಮಗೆ ನೀಟಾಗಿ ಗೊತ್ತಾಗಬೇಕು, ಯಾವ ಥರ ಹುರ್ಕೊಬೇಕು, ಕಲರ್ಫುಲ್ ಹೆಂಗಿರ್ಬೇಕು ಎಲ್ಲ ಗೊತ್ತಾಗಬೇಕಂದ್ರೆ ಸಪ್ರೇಟಾಗಿ ತೋರಿಸಿದ್ದೀನಿ. ಇದನ್ನು ಮತ್ತು ಬೇಳೆ 3 ಒಟ್ಟಿಗೆ ಸೇರಿಸ್ಬಿಡೋಣ. ನೋಡಿ, ಇಲ್ಲಿ ರುಬ್ಬಿದ ಮಸಾಲೆ ಹಾಕ್ಕೊಂಡ್ವಿ, ಇಲ್ಲಿ ನಾವು ಫ್ರೈ ಮಾಡಿದಂತಹ ಟೊಮೆಟೊ ಇದನ್ನೆಲ್ಲ ಇದಕ್ಕೆ ಹಾಕ್ಕೊತಾ ಇದ್ದೀವಿ. ನೀವು ಬೇಕಾದರೆ ಡೈರೆಕ್ಟ್ ಕುಕ್ಕರಲ್ಲೇ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ, ಏನು ವ್ಯತ್ಯಾಸ ಬರಲ್ಲ. ಒಂದೇ ಕುಕ್ಕರಲ್ಲೆಲ್ಲ ಒಗ್ಗರಣೆ ಹಾಕ್ಕೊಳ್ಳಿ. ಈ ಥರ ಮಸಾಲಾನ ನೀವು ಫ್ರೈ ಮಾಡ್ಕೊಳ್ಳಿ. ಅದರಲ್ಲೇ ಎಲ್ಲ ಎಷ್ಟು ಬೇಳೆ ಬೇಕು, ಮಸಾಲೆ ಬೇಕು ಎಲ್ಲ ಸೇರಿಸ್ಬಿಟ್ಟು 3 ವಿಸಿಲ್ ಹೊಡೀರಿ. 3 ವಿಸಿಲ್ ಹೊಡೆದ್ರೆ ಒಳ್ಳೆ ಸಾಂಬಾರು. ನಾವು ಬೇಳೆನ ತೊಳೆದಿಟ್ಕೊಂಡಿದ್ವಿ. 150 ಗ್ರಾಮ್ ಬೇಳೆ ಹಾಕ್ಕೊತಾ ಇದ್ದೀನಿ, ಬರೀ 150 ಗ್ರಾಮ್ ಬೇಳೆ ಸಾಕು. ನೋಡಿ, ಬೇಳೆ ಹಾಕಿದ್ದೀವಲ್ಲ, ಕುಕ್ಕರ್ಗೆ ಅಷ್ಟೇ ನೀರು ಹಾಕ್ಬಿಟ್ಟು ಮಸಾಲನೆಲ್ಲ ನೀಟಾಗಿ ಎಲ್ಲ ಬೆಳೆದು ಹಾಕೋಣ. ಓಕೆ, ಸಾಂಬಾರಿಗೂ ನೀರು ಬೇಕು. ನಾನು ಒಂದು ಹೆಚ್ಚು ಕಮ್ಮಿ ಒಂದು ಅರ್ಧ ಮುಕ್ಕಾಲು ಲೀಟ್ರಷ್ಟು ನೀರು ಹಾಕ್ಕೊಂಡಿದ್ದೀನಿ ಈಗಲೇ, ಯಾಕಂದರೆ ಬೇಳೆಲ್ಲ ಬೇಯಬೇಕಲ್ಲ ಅದಕ್ಕೋಸ್ಕರ. ನೋಡಿ, ಅಂದಾಜು ಮಾಡ್ಕೊಳ್ಳಿ. 2 ನುಗ್ಗೆಕಾಯಿನ 1 ಕಟ್ ಮಾಡ್ಕೊಳ್ಳಿ. ಇದರಿಂದ ನೀವೇನು ಟ್ಯೂನ್ ಮಾಡ್ಕೊಂಡು ಬೇಡ, ಇದೆಲ್ಲ ಟ್ಯೂನ್ ಮಾಡೋದು ಬೇಡ ದಯವಿಟ್ಟು. ಅದು ಯಾಕೆ ಅಂತ ಹೇಳ್ತೀನಿ. ಟ್ಯೂನ್ ಮಾಡಿದ್ರೆ ಇದು ನಮ್ಮ ಬೆಂದಾಗ ಆಟೋಮೆಟಿಕ್ಲಿ ಇದೆಲ್ಲ ಡಿವೈಡ್ ಆಗಿಬಿಡುತ್ತೆ, ಎಲ್ಲ ಸೇರ್ಕೊಂಡ್ಬಿಡುತ್ತೆ. ದಯವಿಟ್ಟು ಟ್ಯೂನ್ ಮಾಡ್ಕೊಬೇಡಿ. ವಾಶ್ ಮಾಡ್ಕೊಂಡಿದ್ದೀನಿ, ವಾಶ್ ಮಾಡ್ಕೊಳ್ಳಿ, ನೀಟಾಗಿ ಈ ಥರ ಇಟ್ಕೊಳ್ಳಿ. ನೋಡಿ, 2-3 ಕಟ್ ಮಾಡ್ಬೋದು, ಬಟ್ ನಾನು 2 ಮಾಡ್ತೀನಿ, 2 ಪೀಸು. ನೋಡಿ, ಸುಮ್ಮನೆ ಏನು ಬೇಡ, ಟ್ಯೂನ್ ಬೇಡ, ಸಿಪ್ಪೆ ಸಮೇತ ವಾಶ್ ಮಾಡಿ ಹಾಕ್ಕೊಳ್ಳಿ. ಓಕೆನಾ? ಇಷ್ಟು ಹಾಕಿದ ಮೇಲೆ ಉಪ್ಪು ಹಾಕ್ಕೊತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಅದಕ್ಕೇನು ಅಳತೆ ಬೇಡ, ನಿಮಗೆ ಅಂದಾಜಿರುತ್ತೆ, ನೋಡಿಕೊಂಡು ಹಾಕ್ಕೊಳ್ಳಿ. ಆಮೇಲೆ ಹುಣಸೆ ಹಣ್ಣು ಇದೆಯಲ್ಲ, ಇಟ್ಕೊಂಡಿದ್ದೀನಿ ನಾನು. ಒಂದು ದೊಡ್ಡ ಲಿಂಬೆಹಣ್ಣು ಗಾತ್ರದಷ್ಟು ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ನೋಡಿ, ಒಂದೊಂದೇ ಸೇರಿಸ್ಕೊತಾ ಇದ್ದೀನಿ, ಆಯಿತಾ? ಇದಕ್ಕೆ ಬೆಲ್ಲ ಹಾಕ್ಕೊಬೇಕು. ಊಟ ಸಾಂಬಾರಲ್ಲಿ ಬೆಲ್ಲ ಕಡಿಮೆ ಇರುತ್ತೆ, ಆಮೇಲೆ ಈ ಸಾಂಬಾರಲ್ಲಿ ಸ್ವಲ್ಪ ಬೆಲ್ಲದ ಪ್ರಮಾಣ ಜಾಸ್ತಿ ಇರುತ್ತೆ. ಅದಕ್ಕೆ ಅದು ಖಾರನೂ ಇರುತ್ತೆ, ಸ್ವೀನು ಇರುತ್ತೆ, ಟೊಮೆಟೊ ಹಾಕಿದ್ದೀವಿ, ಹುಳಿ ಹಾಕಿದ್ದೀವಿ. ಇದೆಲ್ಲ ಸೇರಿದಾಗ ನಿಮಗೆ ಹೆಚ್ಚು ಕಮ್ಮಿ ಒಂದು 100 ಗ್ರಾಮ್ನಷ್ಟು ಬೆಲ್ಲ ಹಾಕ್ಕೊತಾ ಇದ್ದೀವಿ. 100 ಗ್ರಾಮ್ ಬೆಲ್ಲ ಬೇಕು. ಓಕೆ, ಇದನ್ನು ನಾವು ಕುಕ್ಕರ್ ಜೊತೆಗೆ ಒಟ್ಟಿಗೆ ವಿಜಿಲ್ ಹೊಡಿಸ್ತೀವಿ. ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ. ಎಲ್ಲ ರೆಡಿಯಾಗಿದೆ. ಕಟ್ಟಗಡೆಯದಾಗಿ ಕುಕ್ಕರ್ ಒಳಗಡೆ ನಾವು ಇದನ್ನು ಎಲ್ಲ ಸೇರಿಸಿ ನೀಟಾಗಿ 3 ವಿಜಿಲ್ ಹೊಡಿತಾ ಇದ್ದೀವಿ. ನೋಡಿ, ನಮ್ಮ ಬೇಳೆ ಇದೆಲ್ಲ ಟೋಟಲಾಗಿ ಒಂದು 3 ವಿಜಿಲ್ ಚೆನ್ನಾಗಿ ಬೆಂದಿದೆ. ಈ ನಮ್ಮ ಇದಕ್ಕೆ ನಾನು ಹೇಳಿದ್ದು ಹಿಂಗೆ ಇಟ್ಕೊಳ್ಳಿ ಅಂತ. ಈ ಥರ ಈ ಸಾಂಬಾರಲ್ಲಿ ಬೆಂದಾಗ ಇದರಲ್ಲೀಗ ನಾನು ಪಲ್ಪಿ ತೆಗಿತೀನಿ. ಪಲ್ಪಿ ತೆಗೆದ್ಬಿಟ್ಟು ನಿಮಗೆ ತೋರಿಸ್ತೀನಿ. ನೋಡಿ, ಇದನ್ನು ನಾವು ಏನಾದರೂ ನಾವು ಫಿನಿಶಿಂಗ್ ಮಾಡಿಬಿಟ್ರೆ, ನೀವು ಅದನ್ನು ಟ್ಯೂನ್ ಮಾಡಿಬಿಟ್ರೆ ನಿಮಗೆ ಇದು ಬೇರೆ ಬೇರೆ ಎಲ್ಲ ಒಂಥರ ಕಡ್ಡಿ ಸಿಕ್ಬಿಡುತ್ತೆ ಸಾಂಬಾರಲ್ಲಿ. ನೋಡಿ, ನಾವು ಹಾಕಿದ್ವಿ ಒಟ್ಟಿಗೆ 2 ಡ್ರಮ್ ಸ್ಟಿಕ್ನ 4 ಭಾಗ ಮಾಡಿ ಹಾಕಿದ್ದೀವಿ. ಈ ಬಿಸಿ ಇದೆ, ಈಗ ಈ ಬಿಸಿ ಇದ್ದರೆ ನಮಗೆ ಕೈ ಹಾಕೋಕ್ಕಾಗಲ್ಲ. ಅದಕ್ಕೆ ನಾವೇನು ಮಾಡೋಣ ಗೊತ್ತಾ, ಒಂದು ಸ್ವಲ್ಪ ನೀರನ್ನ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ಇದಕ್ಕೆ, ತಣ್ಣೀರು. ಯಾಕಂದರೆ ಅಲ್ಲಿ ಸಾಂಬಾರು ಗಟ್ಟಿ ಇದೆ. ತಣ್ಣೀರು ಹಿಂಗೆ ಹಾಕ್ಕೊಳ್ಳಿ. ಈ ಮಸಾಲ ಎಲ್ಲ ಸ್ವಲ್ಪ ಹಂಗೆ ಇದು ಮಾಡ್ಕೊಳ್ಳಿ. ಒಂದು ತುದಿ ಇಟ್ಕೊಳ್ಳಿ. ಫಸ್ಟ್ ಒಂದು ತುದಿಯಿಂದ ಸ್ವಲ್ಪ ಹಿಂಗೆ ಕ್ಲೀನ್ ಮಾಡ್ಕೊಳ್ಳಿ, ನಿಮಗೆ ಇಟ್ಕೊಳ್ಳೋಕೆ ಈಸಿ ಆಗುತ್ತೆ. ಆಮೇಲೆ ಈ ತುದಿಯಿಂದ ಹಂಗೆ ಹೇಳ್ಕೊಳ್ಳಿ. ನೋಡಿ, ನಾನು ಇದಕ್ಕೆ ಈ ಪಲ್ಪಿ ಎಲ್ಲ ನೋಡಿ ಇವಾಗ ತೋರಿಸಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪಲ್ಪಿ. ನೋಡಿ, ಇವಾಗ ಇದು ಹಾಕಿದ ತಕ್ಷಣ ಗಟ್ಟಿ ಆಗ್ಬಿಡುತ್ತೆ ಇನ್ನು ಸಾಂಬಾರು. ನೋಡಿ, ಸೂಪರ್ ಬಂದಿದೆ. ಇದನ್ನೆಲ್ಲ ಇದಕ್ಕೆ ಮತ್ತೆ ಸೇರಿಸ್ಕೊಂಬಿಡೋಣ. ಈಗ ನಮ್ಮ ಸಾಂಬಾರು ರೆಡಿ. ಲಾಸ್ಟಲ್ಲಿ ಒಂದು ಒಗ್ಗರಣೆ, ಯಾಕಂದರೆ ಇಡ್ಲಿ ಸಾಂಬಾರು ಒಗ್ಗರಣೆ ಭಾಳ ಇಂಪಾರ್ಟೆಂಟು. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ವಿ. ಈಗ ಒಂದು ಸ್ವಲ್ಪ ನಾವು ಸಾಸಿವೆ ಹಾಕ್ಕೊತಾ ಇದ್ವಿ. ಇದಕ್ಕೆ ಬೇಡಿಗೆ ಮೆಣಸಿನಕಾಯಿ ಕಟ್ ಮಾಡಿಬಿಟ್ಟು ಹಂಗೆ ಹಾಕ್ತಿದ್ವಿ 4. ಯಾಕಂದರೆ ನೀವು ನೋಡಿರ್ತೀರ ಹೋಟ್ಲಲ್ಲೆಲ್ಲ ಇಡ್ಲಿ ಸಾಂಬಾರೆಲ್ಲ ಹಾಗೆ ಕಾಣಿಸುತ್ತೆ. ನೋಡಿ, ಇದಾದಮೇಲೆ ಕರಿಬೇವು ಒಂದು ಸ್ವಲ್ಪ ಹಿಂಗೆ ಹಾಕ್ಕೊತೀವಿ. ಇದೆಲ್ಲ ಹಾಕಿದ ಮೇಲೆ ನಮ್ಮ ಸಾಂಬಾರನ್ನ ಕುಯ್ಬಿಡ್ತೀವಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ನೋಡಿ, ಒಳ್ಳೆಯ ಸಾಂಬಾರು. ಕೈಯಲ್ಲಿ ನುಗ್ಗೆಕಾಯಿ ಇಟ್ಕೊಂಡಿದ್ದೀನಿ, ಯಾಕಂದರೆ ಈ ನುಗ್ಗೆಕಾಯಿ ಪ್ರಭಾವ ಇದರಲ್ಲಿದೆ. ಸೂಪರಾಗಿ ಬಂದಿದೆ. ಈ ಥರ ಸಾಂಬಾರು ನೀವು ಮನೇಲಿ ಮಾಡಿದಂದರೆ ಚೆನ್ನಾಗಿಲ್ಲ ಅನ್ನೋ ಚಾನ್ಸೇ ಇಲ್ಲ. 100% ಒಳ್ಳೆ ರಿಸಲ್ಟು. ಸ್ವಲ್ಪ ಬೇಳೆ
ಪ್ರಮಾಣ ಎಲ್ಲನೂ ಲಿಮಿಟೆಡ್ ಹಾಕಿದ್ವಿ. ತುಂಬ ಅದ್ಭುತ ಬಂದಿದೆ. ಮನೆಯಲ್ಲಿ ಈ ಥರ ಸಾಂಬಾರು ನೀವು ಖಂಡಿತ ಮಾಡ್ಕೊಳ್ಳಿ. ಇನ್ನು ಮುಂದೆ ಕೂಡ ಇನ್ನೂ ಅದ್ಭುತವಾದ ರೆಸಿಪಿಗಳು ರಿಯಲ್ ಆಗಿ ಒರಿಜಿನಲ್ ಆಗಿ ಲೈವ್ ಆಗಿ ರಿವೀಲ್ ಮಾಡ್ತಾ ಇದ್ದೀವಿ. ರುಚಿಗೆ ಬನ್ನಿ. ಇನ್ನೂ ತುಂಬ ವಿಷಯಗಳು, ತುಂಬ ಐಟಮ್ಗಳು ನಮ್ಮ ಹೋಟ್ಲಲ್ಲಿದೆ. ಅಲ್ಲಿ ತನಕ ಥ್ಯಾಂಕ್ ಯು ಸೋ ಮಚ್.